ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಿನ್ನೆ ಬುಧವಾರ ಇಸ್ಕಾನ್ ಟೆಂಪಲ್ ಆಪೋಸಿಟ್ಟು ಸಚಿನ್ ಗುನಿಯನ್ ಅವ್ರ ಮನೆ ಹತ್ರ ನಾಗರಾವಿನ ಮರಿ ಬಂದಿದೆ ಅಂತ ಕಾಲ್ ಮಾಡಿದರು. ಹೋದೆ. ಹಾಗೆ ಬನ್ನಿ ನೋಡಿಕೊಂಡು ರೆಸ್ಕ್ಯೂ ಮಾಡಿ ಸೇಫಾಗಿ ಕಾಡಿಗೆ ಬಿಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ಕರ್ಕೊಂಡು ಹೋದರು. ಅಲ್ಲಿ ನೋಡಿ, ಇದು ಮನೆ ಹತ್ರ ಸೈಡಲ್ಲಿ ಅಲ್ಲಿ ನೀರು ತುಂಬುತ್ತೆ ಅಂತ ಅವರು ಫುಲ್ಲು ಕಾಂಕ್ರೀಟು ವೇಸ್ಟು ಹಾಕಿದ್ರು. ಅದು ಅದರೊಳಗಡೆ ಅಲ್ಲೇ ಇದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಸಣ್ಣ ಮರಿ ಆದ್ದರಿಂದ ಅದು ಎಲ್ಲಾದರೂ ಗ್ಯಾಪ್ ಇತ್ತು ಫುಲ್ಲು. ಅದು ಸಿಮೆಂಟಿಂದು ವೇಸ್ಟ್ ಒಳಗಡೆ ಗ್ಯಾಪ್ ಇತ್ತು. ಅದರಲ್ಲಿ ನಾನು ತುಂಬ ಹುಡುಕಿದೆ. ಆಮೇಲೆ ಅವರು ಅದನ್ನು ಸೈಡಿಗೆ ಮಾಡಿದ್ರು. ಅಂದರೆ ಅದರೆಲ್ಲೂ ಕಾಣಲಿಲ್ಲ. ಹಾಗೆ ನೋಡ್ತಾ ತುಂಬ ಸಮಯ ಆಯಿತು. ಅದಷ್ಟು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಸೈಡಿಂದ ನಾನು ನೋಡ್ತಾ ಇದ್ದೆ. ಅವರು ಅದನ್ನು ನೋಡಿ ಆಗಿದ್ದನ್ನು ಬೇರೆ ಕಡೆ ಹಾಕ್ತಾಯಿದ್ರು. ಅಂದರೆ ಅದರಲ್ಲೇನು ಇರಲಿಲ್ಲ ಅದು. ಆದರೂ ಇದ್ದರೆ ಅದಕ್ಕೆ ಪೆಟ್ಟಾಗ್ಬೋದು ಅಂತ ನಾನು ಸ್ಟಿಕ್ಕಲ್ಲಿ ಹುಷಾರಾಗಿ ತೆಗೆದು ನೋಡ್ತಾ ಇದ್ದೆ ಒಂದು ಸೈಡಿಂದ. ಆಮೇಲೆಲ್ಲ ಸೈಡಿಗೆ ಮಾಡ್ತಾಯಿದ್ದೆ. ಅದೆಲ್ಲೂ ಅಲ್ಲಿ ಕಾಣಲಿಲ್ಲ. ಹಾಗೆ ನೋಡ್ತಾ ಸುಮಾರು ಒಂದು ಹಾಫ್ ಆನ್ ಅವರ್ ಆಯಿತು. ಆಮೇಲೆ ಸಿಕ್ಕಿದ್ರೆ ಕಂಡ್ರೆ ಹೇಳಿ ಬರೋಣ ಅನ್ನೋಷ್ಟರೊಳಗೆ ಆಮೇಲೆ ನಾನು ಮತ್ತೆ ಈ ಕಡೆ ಅಪೋಸಿಟ್ ಸೈಡ್, ಈ ಸೈಡಲ್ಲಿ ಏನು ನೋಡ್ತಾ ಇದ್ದೀನಿ ಅದರ ಆ ಕಡೆಯಿಂದ ಮತ್ತೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದೆ ನೋಡೋಣ ಅಂತ. ನೋಡಿದಾಗ ಅಲ್ಲಿ ಸಿಕ್ತು. ಈಗ ಇನ್ನೂ ಅದೇ ನೋಡ್ತಾ ಇದ್ದೆ, ಇನ್ನೂ ಈ ಕಡೆಯಿಂದನೇ ಆ ಕಡೆ ಇದೆ ಅದು. ಆ್ಯಕ್ಚುಲಿ ಅದು ನಾವು ಇಲ್ಲಿ ಗಲಾಟೆ ಮಾಡ್ತಾ ಸೌಂಡ್ ಆಗ್ತಾ ಇತ್ತಲ್ಲ, ಅಲ್ಲಿಂದ ಆ ಕಡೆ ಮೂವ್ ಆಗಿದೆ. ಅದು ಮತ್ತೆ ಮುಂದಕ್ಕೆ ಹೋಗಿತ್ತು. ಅಲ್ಲಿಂದ ಆಮೇಲೆ ಅದನ್ನು ತೊಗೊಂಡ್ವಿ. ಅಲ್ಲಿಂದ ಬಂತು, ಸಿಕ್ತು. ಇನ್ನೂ ನೋಡ್ತಾನೆ ಇದ್ದೀವಿ. ಅದು ತುಂಬ ಹೊತ್ತಾಯಿತು, ಹುಡುಕ್ತಾ ಇದ್ದೀವಿ ನೋಡಿ. ಆಮೇಲೆ ಈ ಕಡೆ ಸಿಕ್ತು ಅಲ್ಲಿ ಕಾಣ್ತಾ ಇದೆ. ಈಗ ಹಿಡಿತಾ ಇದ್ದೀನಿ. ಅವರು ವೀಡಿಯೋ ಈ ಕಡೆ ಮಾಡ್ತಾಯಿದ್ದಾರೆ. ಅದು ಸಣ್ಣದಾದ್ರಿಂದ ಕೈಯಲ್ಲೇ ಹಿಡ್ಕೊಂಡೆ. ಅದೇ ಆದರೂ ಸಣ್ಣದಾದರೂ ಡೇಂಜರ್. ಅದು ತುಂಬ ಇದಿರ್ತದೆ, ಶಾರ್ಪ್ ಇರುತ್ತೆ. ಯಾವ ಕಡೆ ಮೂವ್ ಆಗುತ್ತೆ, ಯಾವ ಕಡೆ ಇದಾಗುತ್ತೆ ಅಂತ ಗೊತ್ತಲ್ಲ. ನೋಡಿ ಫ್ರೆಂಡ್ಸ್, ಇದು ಮರಿ ನಾಗರಾವಿಂದು ತೊಗೊಂಡೆ, ಕೈಯಲ್ಲೇ ತೊಗೊಂಡೆ. ಅಂದರೆ ಅದು ಮತ್ತೆ ಬಿಟ್ಟು ಓಡೋಗಕ್ಕೆ ಬಂತು. ಮತ್ತು ಹಂಗೆ ಹಿಡ್ಕೊಂಡು ಆದರೆ ಯಾರೂ ಕೈಯಲ್ಲಿ ಹಿಡಿಯೋಕ್ಕೆ ಮಾತ್ರ ಹೋಗಬೇಡಿ. ನಮಗೆ ಗೊತ್ತಿರೋದ್ರಿಂದ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ. ಇದನ್ನು ನೋಡಿ ಯಾರು ನಾವು ಇದೇ ಥರ ಹಿಡಿಬೋದು ಅಂತ ಕೈಯಲ್ಲಿ ಹಿಡಿಬೇಡಿ. ನೋಡಿ, ಅದು ಮೇಲಕ್ಕೆ ಇದು ಮಾಡ್ತಾಯಿತ್ತು. ಹಾಗೆ ಒಂದು ಬಾಟಲ್ ತಂದು ಕೊಟ್ಟರು. ಆ ಬಾಟಲಲ್ಲಿ ಹಾಕಿದೆ. ನೋಡಿ ಹೆಂಗಿದೆ ಸಣ್ಣ ನಾಗರ ಮರಿ. ಈಗ ಸೀಸನ್ ಆದ್ದರಿಂದ ಮರಿಗಳು ಹೊರಗೆ ಬರ್ತಾ ಇರೋದ್ರಿಂದ ಅವು ತಾಯಿ ಬಿಟ್ಟು ಹೋಗಿರುತ್ತೆ. ನಾವು ಮನುಷ್ಯರಾದರೆ ಸಾಕಿ ಇದು ಮಾಡಬೇಕು. ಆದರೆ ಅವು ಹಂಗಲ್ಲ. ಅವು ಹುಟ್ಟಿದ ಕೂಡಲೇ ಅವು ತಾನೇ ಸ್ವತಂತ್ರವಾಗಿ ಅವು ಬದುಕ್ತವೆ. ಅದು ವಿಷಕಾರಿ. ಮತ್ತು ಇದು ನಾಗರ ಅವು ಮರಿಯಾದರೂ ಅದರಲ್ಲಿ ವಿಷ ಇರುತ್ತೆ. ನೋಡಿ ಎಡೆ ಹೆಂಗೆ ಎತ್ತಾಯಿತು. ಅಲ್ಲೆಲ್ಲರೂ ಇದ್ದರು, ಎಲ್ಲರೂ ಸುಮಾರು ಜನ ಇದ್ದರು. ನೋಡಿ ಫ್ರೆಂಡ್ಸ್ ಹೆಂಗಿದೆ. ಅದು ಭಯದಿಂದ ತನ್ನ ಎಡೆ ಎತ್ತಿ ಇದು ಮಾಡುತ್ತೆ. ಅದು ಅದರ ಸ್ವಾಭಾವಿಕ ಗುಣ. ಆದ್ದರಿಂದ ಈ ಹಾವುಗಳ ವಿಚಾರದಲ್ಲಿ ಯಾರೇ ಆಗಲಿ ಯಾವುದೇ ಒಂದು ತಪ್ಪನ್ನು ಮಾಡಬಾರ್ದು. ಇದು ಗೊತ್ತಿದೆ ಹಂಗೆ ಹಿಡಿಬೋದು. ಹೆಡ್ ಹ್ಯಾಂಡ್ಲಿಂಗ್ ಮಾಡೋದಾಗಲಿ ಇದನ್ನೆಲ್ಲ ಮಾಡಲೇಬಾರ್ದು. ಮಗುವೂ ಅಲ್ಲಿ ಹುಡುಗನೂ ಇದ್ದ ನೋಡಿ, ಅವ್ರು ಮಾತಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಹಿಂದ್ಗಡೆ ಚಿಹ್ನೆ ಇರುತ್ತೆ. ಈಗ ನೋಡಿ, ನಾನು ಮತ್ತು ಪ್ರಥಮ್ ರೆಸ್ಕ್ಯೂ ಮಾಡ್ತಾನೆ. ಇದು ನೋಡಿ ಎಡೆ ಆಗಿತ್ತಿದೆ. ರೆಸ್ಕ್ಯೂ ಮಾಡಿ ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಈಗ ನೋಡಿ ರಿಲೀಸ್ ಮಾಡ್ತಾಯಿದ್ದೀನಿ. ಎಡೆ ಫುಲ್ ಎತ್ಕೊಂಡಿದೆ. ಈಗ ಸಂಜೆ ಆಯಿತು, ಫುಲ್ ಅಗ್ರೆಸಿವ್ ಆಗಿದೆ. ಅದನ್ನು ರಿಲೀಸ್ ಮಾಡಿದೆ. ಆರಾಮಾಗಿ ಅದು ತನ್ನಷ್ಟು ತಾನೇ ಗಾಡಿಗೆ ಹೋಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನೋಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.